ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗ ಕೇಂದ್ರ ಸರ್ಕಾರ 130 ಲಕ್ಷ ಕೋಟಿಗಿಂತ ಅಧಿಕವಾದ ಸಾಲವನ್ನು ಮಾಡಿದೆ. ಯಾಕಂತ ಕೇಳಿದ್ರೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ. ಮತ್ತೇನಂತ ಕೇಳಿದ್ರೆ, ತಮ್ಮ ಒಂದು ಕಾಲಾವಧಿಯಲ್ಲಿ ಅಭಿವೃದ್ಧಿ ಆಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು. ಡಾಲರ್ ರೇಟು, ಪೌಂಡ್ ರೇಟ್ ಆಗಿರ್ಬೋದು, ಬಂಗಾರ ರೇಟು ಜಾಸ್ತಿ ಆಗಿದೆ. ಈಗ ಕೆಲವೊಂದು ಜನ ಅದನ್ನು ಒಪ್ಕೊಳ್ತಾನೆ ಇಲ್ಲ, ತನ್ನದೇ ಆದಂಥ ಸಾಧಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಹಿಂದುಗಡೆ ಹೋಗ್ತಾ ಇದ್ದಾರೆ ಅವರು. ಅದು ನೆಹರು ಏನು ಮಾಡಿದರು, ಮತ್ತು ಇಂದಿರಾ ಗಾಂಧಿ ಈ ಕಡೆ ಏನು ಮಾಡಿದ್ರು, ರಾಜೀವ್ ಗಾಂಧಿ, ಅದೆಲ್ಲ ಅವರು ಫೇಲ್ ಆಗಿದ್ದಾರೆ ಅಂತಲೇ ನಿಮ್ಗೆ ಕೊಟ್ಟಿರುವಂಥದ್ದು. ನೀವು ಮಾಡಿರುವಂಥದ್ದೇನು, ನೀವೊಂದು 12 ವರ್ಷವೂ ಆಗಲಿಲ್ಲ. ಇನ್ನು 12 ವರ್ಷದೊಳಗೆ ನೀವು ಅವ್ರಿಗಿಂತ 68 ವರ್ಷದವ್ರದ್ದು ನೀವು ಟಾರ್ಗೆಟೇ ಪಾಸ್ ಮಾಡಿಬಿಟ್ಟಿದ್ರಿ. ಅದಕ್ಕಾಗಿ ನಾವು ಹೇಳ್ತಿರುವಂಥದ್ದು, ಈಗಾಗಲೇ ನಾವು ಇಷ್ಟು ದಿನ ಬಡ್ಕೊಳ್ತಾ ಇರುವಂಥ ವಿಷಯನೇ ಅದು. ಯಾಕಂತ ಕೇಳಿದರೆ, ಈಗಾಗಲೇ ವಿರೋಧ ಪಕ್ಷ ಅಂತ ಬೋರ್ಡ್ ಹಾಕಕ್ಕೆ ಕೂತಿದ್ರಲ್ವ ಕಾಂಗ್ರೆಸ್ನವರೇ, ನಾವು ನಿಮಗೂ ಹೇಳುವಂಥ ವಿಷಯ ಇದು. ಯಾಕಂತ ಕೇಳಿದ್ರೆ, ನೀವು ಯಾಕೆ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇಲ್ಲ, ಒಂದನೇದು. ಮತ್ತೇನಂದರೆ, ಗ್ಯಾಸ್ ದರ ಏರಿದಾಗ ಅಲ್ಲಿ ನೋಡ್ರೆ ನೀವು ಸಿಲಿಂಡರ್ ತಗೊಂಡು ಅವ್ರು ವಿರೋಧ ಪಕ್ಷದವ್ರು ಹೋರಾಟ ಮಾಡಿದ್ರು, ನಿಮ್ಮದೆಲ್ಲ ಸಿಲಿಂಡರ್ ನಿಮ್ಮ ಹತ್ರ ಇಲ್ವಾ? ಮತ್ತೇನಂತ ಕೇಳಿದ್ರೆ, ನೀವು ಅವ್ರ ಕಡೆನೇ ಶಾಮೀಲಾಗಿದ್ದೀರಿ. ಯಾಕಂದರೆ 100 ವರ್ಷದ ಒಂದು ಇತಿಹಾಸ ಇರುವಂಥ ಕಾಂಗ್ರೆಸ್ಸು ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಅಂದರೆ ಮತ್ತೆ ಯಾರು ಮಾಡ್ತಾರೆ? ಅದ್ರ ಹತ್ರ ದೊಡ್ಡ ಪಕ್ಷನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು BJP-ಅವ್ರಿಗೆ ತರಾಟೆ ತಗೊಳ್ತಾ ಇಲ್ಲ, ವಿಶೇಷವಾಗಿ ಕಾಂಗ್ರೆಸ್ನವರಿಗೆ ತಗೊಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಇವರು ಮೃದು ಆಗಿರೋದ್ರಿಂದ ಅವ್ರು ಮಾಡ್ತಾನೆ ಇದ್ದಾರೆ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ. ಅವ್ರು ಲೆಕ್ಕಿಲ್ಲ, ಪತ್ರ ಇಲ್ಲ. ಯಾಕಂತ ಕೇಳಿದ್ರೆ, ಭ್ರಷ್ಟಾಚಾರಿಗಳೆಲ್ಲರನ್ನೂ ಇವ್ರ ಪಕ್ಷಕ್ಕೆ ಹೋಗ್ಬಿಟ್ರೆ ಇವ್ರು ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡಿ ಒಳಗೆ ತಗೊಬಿಡ್ತಾರೆ ಅವರು. ಅದಕ್ಕಾಗಿ ನಮಗೆ ಯಾವುದೇ ಪಕ್ಷ ವಿರೋಧಿಗಳಲ್ಲ ನಾವು, ನಮ್ಮದು ಯಾವುದು ಧರ್ಮ ವಿರೋಧ. ನಮಗೇನು ದೇಶದ ಆರ್ಥಿಕತೆ, ದೇಶ ಬಲಪಡಿಸಬೇಕು. ಯಾಕಂತ ಕೇಳಿದ್ರೆ, ನೀವು 12 ವರ್ಷದಲ್ಲೇ ನೀವು 68 ವರ್ಷದಲ್ಲಿ ಅವ್ರು ಮಾಡಿರುವಂಥದ್ದು ನೀವು 12 ವರ್ಷದಲ್ಲೇ ಪಾಸ್ ಮಾಡಿಬಿಟ್ಟಿದ್ದೀರಿ. ಅದಕ್ಕಾಗಿ ನೀವು ಲೆಕ್ಕಾಚಾರವನ್ನು ನಾವು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ. ಮತ್ತು ಮಾಧ್ಯಮದವರು ಬಕೆಟ್ ಹಿಡೋರೇ ಆಗಿಬಿಟ್ಟಿದ್ದಾರೆ. ಅವರು ಏನೇನೋ ದಿಕ್ಕು ತಪ್ಪಿಸಿ ಏನೇನೋ ಮಾತಾಡ್ತಾರೆ. ಮತ್ತೇನಂತ ಕೇಳಿದ್ರೆ, ವಿಶೇಷವಾಗಿ ಡಾಲರ್ ರೇಟು ಮತ್ತು ಪೌಂಡ್ ರೇಟೆಲ್ಲ ಯಾಕೆ ಹೆಚ್ಚುತ್ತಾ ಇದೆ ಅಂತ ಕೇಳಿದ್ರೆ, ಯಾಕಂದರೆ ಇಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಯಾರೋ ಖರೀದಿ ಮಾಡಿದ್ದಾರೆ, ಇಲ್ಲ ಸಲ್ಲದ ಒಂದು ಹೇಳಿಕೆಯನ್ನು ಕೊಡುವಂಥದ್ದು. ಆ ದೇಶದಲ್ಲಿ ಯಾಕೆ ರೇಟ್ ಜಾಸ್ತಿ ಆಗಿಲ್ಲ, ನಮ್ಮ ದೇಶದಲ್ಲೇ ಯಾಕೆ ಏರ್ತಾ ಇದೆ? ಯಾಕಂತ ಕೇಳಿದ್ರೆ, ಈಗ ಟೆಕ್ನಾಲಜಿ ವಿಷಯದಲ್ಲಿ ನಾವು ಕೆಲವೊಂದು ವಿಷಯದಲ್ಲಿ ನೋಡಿದೆ, ಯಾವುದೋ ಬೋರ್ಡ್ ರೆಡಿ ಆಗೋಕ್ಕೆ ಬೆಳ್ಳಿ ಬೇಕಾಗ್ತದಂತೆ, ಮತ್ತೊಂದು ಬೇಕಾಗ್ತದೆ. ಬಾಕಿ ಈ ದೇಶದಲ್ಲೇ ಬೋರ್ಡ್ ಕಡಿಮೆ ರೆಡಿ ಆಗ್ತದೆ, ಚೈನಾದಲ್ಲಿ ರೆಡಿ ಆಗ್ತದೆ, ಮತ್ತು ಜಪಾನಲ್ಲಿ. ಅಲ್ಲಿ ಯಾಕೆ ಬೆಳ್ಳಿ ರೇಟೆಲ್ಲ ಜಾಸ್ತಿ ಆಗ್ತಾ ಇಲ್ಲ? ಮತ್ತು ಏನಂತ ಕೇಳಿದ್ರೆ, ಅವ್ರು ಖರೀದಿ ಮಾಡಿ ಇಟ್ಕೊಂಡಿದ್ದಾರಂತೆ, ಇವ್ರು ಖರೀದಿ ಮಾಡಿ ಇಟ್ಕೊಂಡಿದ್ದಾರಂತೆ. ಅರೆ, ಖರೀದಿ ಮಾಡೋಕೆ ನಿಮ್ಮ ಹತ್ರನೂ ಇರಬೇಕಲ್ಲ, ನೀವು ಖರೀದಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಬಿಟ್ಕೊಂಡು ಇಲ್ಲ ಸಲ್ಲದ ದಾರಿ ತಪ್ಪಿಸುವಂಥ ಕಾರ್ಯ ಈಗಾಗಲೇ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದಕ್ಕೆ ನೀವು ಬ್ರೇನ್ ವಾಶ್ ಆಗದೆ ನೀವು ವಾಷಿಂಗ್ ಮಿಷಿನ್ನಲ್ಲಿ ಬೀಳಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ, ವಾಷಿಂಗ್ ಮಿಷಿನಲ್ಲಿ ಬಿದ್ದುಕೊಂಡೇ ಈ ಥರ ಆಗಿರೋದು. ಕೆಲವೊಂದು ಅಂಧಭಕ್ತರಿದ್ದಾರೆ, ನಾವಂತ ಹೆಸರಂತ ಹೇಳೋದಿಲ್ಲ, ಅಂಧಭಕ್ತರಿಂದನೇ ಈಗ ವಾಷಿಂಗ್ ಮಿಷಿನಲ್ಲಿ ತೆಗೆದಿರುವವರೇ ಎಲ್ಲ ಪಕ್ಷರೇ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಭಾಳ ದುಷ್ಟರ ಕೂಟ ದೊಡ್ಡದೇ ಇರ್ತದಂತೆ. ಇದು ದೊಡ್ಡ ಮಟ್ಟದಲ್ಲಿ ದುಷ್ಟ ಕೂಟ ಆಗೋಗ್ಬಿಟ್ಟಿದೆ. ಯಾಕಂತ ಕೇಳಿದ್ರೆ, ನಮ್ಮ ದೇಶ ಮತ್ತು ಬಂಗಾರ ರೇಟೆಲ್ಲ ಹೇಳಿದ್ರೆ ಮತ್ತು ಜನರದ್ದು ಪರಿಸ್ಥಿತಿ ನೋಡಿದ್ರೆ ಚಿಂತಾಜನಕ ಆಗಿದೆ. ಒಳ್ಳೆ ಆಹಾರ ಸಿಗ್ತಾಯಿಲ್ಲ, ನಮಗೆ ನೋಡಿದ್ರೆ ಒಳ್ಳೆ ಆಹಾರ ಸಿಗ್ತಿಲ್ಲ, ಒಳ್ಳೆ ಶಿಕ್ಷಣ ಸಿಗ್ತಾಯಿಲ್ಲ, ಏನೂ ಇದಾಗ್ತಾಯಿಲ್ಲ. ಯಾಕಂತ ಎಲ್ಲ ಮಾರಾಟ ಆಗ್ತಾಯಿದೆ ಖಾಸಗಿ ಜನರಿಗೆ. ಅದಕ್ಕಾಗಿ ನೀವು ಕಾಂಗ್ರೆಸ್ನವ್ರಿಗೆ ನಾನು ತರಾಟೆ ತಗೊಳ್ತಾ ಇದ್ದೀನಿ. ನಿಮ್ಮದು ಸುಮ್ಮನೆ ಹೋರಾಟ, ವಿರೋಧ ಪಕ್ಷ 2ನೇ ರ್ಯಾಂಕ್ನಲ್ಲಿ ಇದ್ದೀರಾ ನೀವು, 2ನೇ ಸ್ಥಾನದಲ್ಲಿ. ನೀವು ವಿರೋಧ ಪಕ್ಷದಲ್ಲಿ ಇರೋದು ಕೇಂದ್ರದಲ್ಲಿ 4. ಅದಕ್ಕಾಗಿ ನೀವು ಈಗಾದರೂ ಎಚ್ಚೆತ್ತುಕೊಂಡ್ರೆ ನಮ್ಮ ದೇಶ ಬಚಾವಾಗ್ತದೆ, ಉಳಿತದೆ. ಇಲ್ಲ ಅಂದ್ಬಿಟ್ರೆ ನಾವೇನು ಕಾಂಗ್ರೆಸ್ನವ್ರನ್ನ ನಾವು 100 ವರ್ಷ ಇತಿಹಾಸ ಇದ್ದವರು, ನಾವು ಇಂದಿರಾ ಗಾಂಧಿ ಹಿಂಗೆ ಮಾಡಿದ್ರು ಅನ್ಕೊಂಡು ನಿಮ್ಮ ಇತಿಹಾಸದ ಪುಟದಲ್ಲೇ ಸೇರ್ಕೊಬಿಡ್ತೀರಾ. ಅದಕ್ಕಾಗಿ ನೀವು ಸ್ವಲ್ಪ ಚಿಂತನೆಯನ್ನು ಮಾಡಿ, ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿ. ಯಾಕಂತ ಕೇಳಿದ್ರೆ, BJP ಪಕ್ಷದ ವಿರುದ್ಧ ಏನೋ ನಾವಲ್ಲ. ಮತ್ತೇನಾದ್ರು BJP ಪಕ್ಷ ಮೋದಿ ನಂತರ ಯೋಗಿ ಬೇಕಾದ್ರೆ ಬರಲಿ, ನಮ್ಮ ದೇಶದ ಅರ್ಥವ್ಯವಸ್ಥೆ, ಆರ್ಥಿಕತೆ, ಒಳ್ಳೆ ಶಿಕ್ಷಣ, ಒಳ್ಳೆ ಇದನ್ನು ಕೊಡಿ ಅನ್ನುವಂಥದ್ದೇ ನಮ್ಮದು ಮೂಲ ಉದ್ದೇಶ ಆಗಿದೆ. ನಮಗೆ ಯಾರ ಮೇಲೂ ವೈಯಕ್ತಿಕವಾದ ದ್ವೇಷ ಇಲ್ಲ. ನಾವು ಇದ್ದಂಗೆ ಹೇಳ್ಬಿಟ್ಟು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿ ಪರದೆಯಲ್ಲಿ ಇಡ್ತಾ ಇದ್ದೀವಿ. ನೀವು ಕೇಳಿದ್ರೆ ಕೇಳ್ಬೋದು, ನಮ್ಗೆ ಏನೇ ರೀತಿ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾವು ಅದಕ್ಕೆ ಡೋಂಟ್ ಕೇರ್. ಯಾಕಂತ ಕೇಳಿದ್ರೆ, ನಿಮ್ಮ ಕಮೆಂಟಿನ ಮುಖೇನವೇ ನಿಮ್ಮ ಯೋಗ್ಯತೆ ನಾವು ಹೊಳಿತೀವಿ, ಮತ್ತು ಅದಕ್ಕಷ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ ಬಿಡಿ. ಯಾಕಂತ ಕೇಳಿದ್ರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕಂದ್ರೆ ಹಿಂದೆ ಬದಿಗೆ ಹೋಗಬೇಡಿ ಸುಮ್ಮನೆ. ಯಾಕಂದರೆ ನೆಹರು ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ಅವ್ರು ಫೇಲ್ ಆಗಿದ್ದಾರೆ ಅಂತ ನಿಮ್ಗೆ ಕೊಟ್ಟಿರುವಂಥದ್ದು. ನಿಮ್ಮದು ನೋಡಿದ್ರೆ ಎಲ್ಲ ಬಿಚ್ಚಿಟ್ಟಿದ ನಂತರ ಗೊತ್ತಾಗ್ತದೆ. ನೀವೇ ಎಲ್ಲ ಆತ್ಮಾವಲೋಕನ ನಿಮ್ಮ ಕನ್ನಡಿ ಎದುರಿಗೆ ನಿಂತ್ಕೊಂಡು ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿದ್ದೀವಿ, ಯಾವ ರೇಂಜಲ್ಲಿ ಇದ್ದೀವಿ, ಎಲ್ಲ ಹೋಗಿ ಮುಟ್ಟಿದ್ದೀವಿ ಅನ್ನುವಂಥದ್ದು. ಯಾಕಂತ ಕೇಳಿದ್ರೆ, ನಿಮ್ಮ ಪಕ್ಷ ಬರ್ತಾ ಇದ್ದರೂ ಕೂಡ ನಮಗೇನೋ ತೊಂದರೆ ಇಲ್ಲ. ಆದರೆ ದೇಶದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ, ದೇಶದ ಬಗ್ಗೆ ಇದಿರಲಿ. ಯಾಕಂತ ಕೇಳಿದ್ರೆ, ನಮ್ಮ ಹೆರಗನ ದೇಶದವರೆಲ್ಲ ಬಂದುಬಿಟ್ಟು ಎಲ್ಲ ಲೂಟಿ ಹೊಡ್ಕೊಂಡು ಆಯಿತು. ಈಗ ಮತ್ತೆ ಲೂಟಿ ಹೊಡೆದಕ್ಕೆ ಕೊಡಬೇಕು. ಯಾಕಂದರೆ ಖಾಸಗಿ ಫ್ಯಾಕ್ಟ್ರಿಗಳು, ಸಂಸ್ಥೆಗಳು, ಕಾರ್ಖಾನೆಗಳಿಂದನೇ ಅವ್ರು ಲೂಟಿ ಹೊಡಿತಾನೇ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ನಿಲ್ಲಿಸಿ ಅನ್ನುವಂಥ ನಮ್ಮ ಮೂಲ ಉದ್ದೇಶ.